ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ. ತರಕಾರಿ ಅಂದರೆ ಏನೇನು ತೊಗೊಂಡಿದ್ದೀನಿ ಅಂದರೆ ಇಲ್ಲಿ ನೋಡಿ ನಾನು ಹೇಳ್ತೀನಿ. ಇವಾಗೆಲ್ಲ ಸೀಸನ್ನು, ಈ ಕಾಳುಗಳು ತಿಂಗೊಳ್ಳಿ ಕಾಳು ಅಂತಾರೆ, ಈ ತಿಂಗೊಳ್ಳಿ ಕಾಳು ತೊಗೊಂಡಿದ್ದೀನಿ. ಹಾಗೆ ಬೀನ್ಸು ಮತ್ತು ಒಂದು ಆಲೂಗೆಡ್ಡೆನ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಇಷ್ಟೇ ಈ ಮೂರನೇ ಹಾಕಿಬಿಟ್ಟು ಸಾಂಬಾರು ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಮುದ್ದೆಗಾಗಲಿ ಅನ್ನಕ್ಕಾಗಲಿ ತುಂಬ ಚೆನ್ನಾಗಿರುತ್ತೆ. ನಿಮಗೂ ಇಷ್ಟ ಆಗುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ನಾನು ಈಸಿ ಮೆಥಡಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ನೋಡೋಣ. ಮಸಾಲೆ ರುಬ್ಬಕ್ಕೆ ಇಲ್ಲಿ ನೋಡಿ, ಒಂದೆರಡು ಈರುಳ್ಳಿ, ಒಂದೆರಡು ಟೊಮೊಟೊ ಮತ್ತು ಸಾಂಬಾರು ಸೊಪ್ಪು ತೊಗೊಂಡಿದ್ದೀನಿ. ಅಂದರೆ ಒಂದು ಟೊಮೊಟೊನ ನಾನು ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಒಂದು ಅರ್ಧ ಈರುಳ್ಳಿನ ಒಗ್ಗರಣೆ ತೊಗೊಳ್ತೀನಿ. ಇದರಲ್ಲಿ ಇದು ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ 1 ಕಪ್ ತೆಂಗಿನಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ರುಬ್ಬಕ್ಕೆ. ಇದನ್ನು ಅಷ್ಟೇ ಅಚ್ಚ ಖಾರದ ಪುಡಿ 2 ಸ್ಪೂನ್ ಅಚ್ಚ ಖಾರದ ಪುಡಿ, 2 ಸ್ಪೂನು ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಇದು ಮನೇಲೇ ಮಾಡಿರೋದು. ಇಲ್ಲೂ ಅಷ್ಟೇ ಒಗ್ಗರಣೆಗೆ ಜೀರಿಗೆ ಮತ್ತು ಸಾಸಿವೆ, ಆಯಿಲು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಚಮಚಷ್ಟು ನೀರು ತೊಗೊಂಡಿದ್ದೀನಿ. ಇಷ್ಟೇ ಸಾಕು. ಇಷ್ಟು ಇಂಗ್ರೀಡಿಯೆಂಟ್ಸಲ್ಲೇ ನಾವು ಒಂದು ಸಾಂಬಾರು ಮಾಡಿಟ್ಬೋದು. ತರಕಾರಿ ಸಾಂಬಾರು ಮಾಡ್ಬೋದು. ಇನ್ಯಾವುದೂ ಬೇಕಾಗಿಲ್ಲ. ಜಾಸ್ತಿ ಮಸಾಲೆ ಏನು ಯೂಸ್ ಮಾಡಿಲ್ಲ ನಾನು. ಇಷ್ಟೇ ನಾನು ಯಾವ ರೀತಿ ಸಾಂಬಾರು ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಈಸಿಯಾಗಿರುತ್ತೆ. ವೀಡಿಯೋನ ಲಾಸ್ಟ್ವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಇಲ್ಲಾಂದರೆ ಅರ್ಥ ಆಗೋಲ್ಲ. ಫುಲ್ ನೋಡಿ ಆಯಿತಾ ವೀಡಿಯೋನ, ನಿಮಗೆ ಅರ್ಥ ಆಗುತ್ತೆ ಸಾಂಬಾರು ಯಾವ ರೀತಿ ಅಂದರೆ. ತುಂಬ ಚೆನ್ನಾಗಿರುತ್ತೆ. ಯಾವುದೇ ರೀತಿ ನಾನು ಮಸಾಲೆ ಪದಾರ್ಥಗಳನ್ನ ನಾನು ಯೂಸ್ ಮಾಡಿಲ್ಲ. ಇಷ್ಟಲ್ಲೇ ನಾನು ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ಆದರೆ ನೀವು ಇವಾಗೆಲ್ಲ ಹೊಸ್ದಾಗಿ ರೀಸೆಂಟಾಗೆಲ್ಲ ಮದುವೆ ಆಗಿರ್ತೀರ ಮತ್ತು ಬ್ಯಾಚುಲರ್ಸ್ ಎಲ್ಲ ಇರ್ತಾರೆ, ಅವ್ರಿಗೆಲ್ಲ ತುಂಬ ಈಸಿ ಆಗುತ್ತೆ ಈ ಥರ ಸಾಂಬಾರು ಮಾಡಿಕೊಂಡ್ರೆ. ಬೇಗನೂ ಕಲಿತೀರ, ಬೇಗನೂ ಅರ್ಥ ಆಗುತ್ತೆ, ಬೇಗನೂ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಇಷ್ಟನೂ ಆಗುತ್ತೆ ನಿಮಗೆ ಈ ರೀತಿ ಸಾಂಬಾರು ಮಾಡಿದ್ರೆ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ನೋಡಿ, ಇವಾಗ ನಾನು ಮೊದಲಿಗೆ ಈರುಳ್ಳಿನ ಕಟ್ ಮಾಡ್ತಾಯಿದ್ದೀನಿ. ಇದು ಮಸಾಲೆಗೋಸ್ಕರ, ರುಬ್ಕೊಳ್ಳೋಕ್ಕೋಸ್ಕರ. ಈ ಥರ ದೊಡ್ಡದಾಗೆ ಕಟ್ ಮಾಡ್ಕೊಳ್ಳಿ. ಹಿಂಗೆ ರುಬ್ಬಿಡ್ತೀವಲ್ಲ, ಮಿಕ್ಸಿ ಆಗುತ್ತೆ ಜಾಸ್ತಿ. ಏನು ಸಣ್ಣದಾಗೇನು ಕಟ್ ಮಾಡೋದೇನು ಬೇಡ. ಇದು ಲಾಸ್ಟಿಗೆ ಒಗ್ಗರಣೆಗೆ ಇಟ್ಕೊಳ್ಳೋಣ. ಇದು ಅರ್ಧ ಪೀಸ್ ಮಾತ್ರ. ಇವಾಗ ಟೊಮೊಟೊನ ಅಷ್ಟೇ ಕಟ್ ಮಾಡ್ಕೊಳ್ಳೋಣ. ಇದು ಅಷ್ಟೇ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ. ಟೊಮೊಟೊ 2 ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಹಾಕಿರೋ ಸಾಂಬಾರು, ಅದಕ್ಕೋಸ್ಕರ 2 ಟೊಮೊಟೊ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಹುಣಸೆ ಹಣ್ಣು ಏನು ಹಾಕಿಲ್ಲ, ಹಾಗಾಗಿ ಟೊಮೊಟೊ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಈ ಒಂದು ಟೊಮೊಟೊನ ನಾನು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಸಾಂಬಾರು ಸೊಪ್ಪನ್ನು ಅಷ್ಟೇ ಖಾರಕ್ಕೆ ರುಬ್ಕೊಳ್ಳೋಕ್ಕೋಸ್ಕರ. ಸಾಂಬಾರು ಸೊಪ್ಪಿದ್ದರೆ ಹಾಕಿ, ಇಲ್ಲಾಂದ್ರೆ ಏನು ಬೇಡ. ಸಾಂಬಾರು ಸೊಪ್ಪಿಲ್ಲ ಅಂದರೆ ಸಾಂಬಾರೇ ಆಗೋಲ್ಲ ಅಂತ ಏನಿಲ್ಲ, ಸಾಂಬಾರು ಹಾಗೇ ಆಗುತ್ತೆ. ಸಾಂಬಾರು ಸೊಪ್ಪಿದ್ದರೆ ಹಾಕಿ, ಇಲ್ಲಾಂದ್ರೆ ಏನು ಬೇಡ. ಇಷ್ಟನ್ನ ರುಬ್ಕೋಬೇಕು. ಇದ್ರ ಜೊತೆಗೆ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ, 1 ಬೌಲು. ಹಾಗೆ ಖಾರ ಪುಡಿ ಮತ್ತು ಸಾಂಬಾರು ಪುಡಿ ಎರಡನ್ನೂ ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಬೇಕು. ನೀಟಾಗಿ ಸಣ್ಣದಾಗಿ ರುಬ್ಕೊಂಡು ಬರ್ತೀನಿ. ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆನ ಬಿಸಿಯಾಗಿಟ್ಟಿದ್ದೀನಿ. ಈ ಪಾತ್ರೆ ಬಿಸಿ ಆದಮೇಲೆ ಆಯಿಲ್ ಹಾಕ್ತಾಯಿದ್ದೀನಿ. ಬಿಸಿ ಆದಮೇಲೆ ಇವಾಗ ಸಾಸಿವೆ, ಜೀರಿಗೆ ಎರಡನ್ನೂ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಿಡಿದ ಮೇಲೆ ಇವಾಗ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ಕಟ್ ಮಾಡಿರುವಂಥ ಒಂದು ಅರ್ಧ ಈರುಳ್ಳಿನ ಸೇರಿಸ್ತಾಯಿದ್ದೀನಿ. ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಫ್ರೈ ಆಗಬೇಕು.
ಸ್ವಲ್ಪ ಕಂದು ಬಣ್ಣ ಥರ ಫ್ರೈ ಆದಮೇಲೆ ಅದ್ರ ಜೊತೆಗೆ ಇವಾಗ ಕಟ್ ಮಾಡಿರೋವಂಥ ಒಂದು ಟೊಮೊಟೊನ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಬೇಕು. ಇದ್ರ ಜೊತೆಗೆ ಸ್ವಲ್ಪ ರುಬ್ಬಿರೋವಂಥ ಖಾರನೂ ಇದ್ರ ಜೊತೆ ಸೇರಿಸ್ಕೊಂಡು ಇನ್ನೂ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಬೇಕು. ಈ ಥರ ನೀವು ನೀಟಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಚೆನ್ನಾಗಾಗೋದು, ತುಂಬ ಚೆನ್ನಾಗಿರುತ್ತೆ. ಈ ಥರ ಸಾಂಬಾರು ಮಾಡಿಕೊಂಡ್ರೆ ಆಮೇಲೆ ಬೆಳಗ್ಗೆ ತಿಂಡಿಗಂತೂ ದೋಸೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ತರಕಾರಿನ ಸೇರಿಸ್ತಾ ಇದ್ದೀನಿ. ನೋಡಿ, ಇವಾಗ ಸ್ವಲ್ಪ ಹೊತ್ತು ತರಕಾರಿ ಎಲ್ಲ ಈ ಖಾರದಲ್ಲೇ ಸ್ವಲ್ಪ ಹೊತ್ತು ಬೇಯಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಸ್ವಲ್ಪ ನೀರು ಬಿಟ್ಕೋಬೇಕು. ನೀರೆಲ್ಲ ಬಿಟ್ಕೊಳ್ಳೋ ಥರ ಈ ಖಾರದಲ್ಲೇ ಸ್ವಲ್ಪ ಹೊತ್ತು ಬೇಯಲಿ. ನೀರೇನು ಹಾಕೋದು ಬೇಡ, ಹಾಗೆ ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಇದರಲ್ಲೇ 1-2 ನಿಮಿಷ ಫ್ರೈ ಆಗಬೇಕು. ನೋಡಿ, ಇವಾಗ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಈ ಥರ ತಿರುಗ್ತಾ ಇರಬೇಕು. ಒತ್ತಬಾರ್ದು, ತಿರುಗ್ತಾನೆ ಈ ಥರ ಒತ್ತಿಸ್ಕೋಬೇಡಿ. ಇವಾಗ ರುಬ್ಬಿರೋಂಥ ಖಾರನ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಮಿಕ್ಸಿದು ಜಾರಿಗೆ ನೀರು ಹಾಕೊಂಡು ಅದನ್ನು ಸ್ವಲ್ಪ ಅದಕ್ಕೆ ಹಾಕೋಣ. ಸ್ವಲ್ಪ ಖಾರದ ನೀರು ಇದೆಯಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ನಾನು. ಸ್ವಲ್ಪ ನೀರು ಆ್ಯಡ್ ಮಾಡಿಬಿಡೋಣ. ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಹಾಗೆ ಒಂದು 5 ನಿಮಿಷ ಕುದಿಯೋಕೆ ಬಿಡೋಣ. ಈ ಸಾಂಬಾರನ್ನೇನೋ ಉಕ್ಕಿಸ್ಬೇಡಿ, ನೋಡ್ಕೊತಾ ಇರಿ. ಇಲ್ಲಾಂದರೆ ಉಪ್ಪಿಬಿಟ್ರೆ ಸಾಂಬಾರು ಟೇಸ್ಟೇ ಹೋಗ್ಬಿಡುತ್ತೆ. ಉಪ್ಪಬಾರ್ದು, ನೋಡ್ತಾ ಇರಬೇಕು. ಯಾವಾಗ ತೆಗೆದ್ಬಿಟ್ಟು ತಿರುಗಿಸ್ತಾ ಇರಬೇಕು, ಒತ್ತಕ್ಕೂ ಬಿಡಬಾರ್ದು. ಚೆನ್ನಾಗಿ 1-2 ನಿಮಿಷ ಇದರಲ್ಲೇ ಕುದೀಲಿ. ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟ್ ಮಾತ್ರ. ಇದನ್ನು ನಾವು ಕುಕ್ಕರಲ್ಲಾದರೂ ಮಾಡ್ಕೋಬೋದು, ಇಲ್ಲ ತಪ್ಪೆಲ್ಲಾದರೂ ಮಾಡ್ಕೋಬೋದು. ಬೇಗ ಆಗಬೇಕು ಅಂದರೆ ಕುಕ್ಕರಲ್ಲೇ ಮಾಡ್ಬೋದು, ಇಲ್ಲಿಂದ ತಪ್ಪೆಲ್ಲೇ ಮಾಡ್ಬೋದು. ಚೆನ್ನಾಗಿರುತ್ತೆ. ಎರಡರಲ್ಲಿ ಮಾಡಿದ್ರು ಸಾಂಬಾರು ಚೆನ್ನಾಗಿರುತ್ತೆ. ನಾನಿವಾಗ ತಪ್ಪಲಿನೇ ಕಂಫರ್ಟಬಲ್ ಅಂದರೆ ತಪ್ಪಲಿನೇ ಮಾಡ್ಕೊಂಡೆ. ಅದಕ್ಕೆ ನಿಮಗೆ ಕುಕ್ಕರ್ ಇತ್ತು ಅಂದರೆ ಕುಕ್ಕರಲ್ಲಿ ಈಸಿ ಅಂದರೆ ಕುಕ್ಕರಲ್ಲೇ ಮಾಡ್ಕೊಳ್ಳಿ, ನಿಮ್ಮ ಆಪ್ಷನ್ ಅದು. ನೋಡಿ, ಇವಾಗ ಆಲ್ಮೋಸ್ಟ್ ಕುದಿಯೋಕ್ಕೆ ಬರ್ತಾ ಇದೆ. ಕುಕ್ಕಕ್ಕೆ ಬಿಡಬಾರ್ದು, ತಿರುತ್ತಲೇ ಇರಿ. ಸ್ಟವ್ನ ಲೋ ಫ್ಲೇಮ್ ಮಾಡ್ಕೊಬಿಡಿ, ಇಲ್ಲಾಂದರೆ ಕುಕ್ಕರ್ಲ ಆಮೇಲೆ. ಸಾಂಬಾರಲ್ಲೇ ಚೆನ್ನಾಗಿ ಕುದಿಬೇಕು, ಮತ್ತು ಖಾರ ಎಲ್ಲ ಹತ್ಕೋಬೇಕು ತರಕಾರಿಗೆಲ್ಲ. ನೋಡಿ, ಇವಾಗ ಕುದೀತಾ ಇದೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿರೋದು, 1-2 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋಕೆ ಬಿಡೋಣ. ನೋಡ್ಕೊಂಡು ಹಾಕೊಳ್ಳಿ ಉಪ್ಪನ್ನ. ಉಪ್ಪು ಜಾಸ್ತಿ ಹಾಕಿದ್ರೆ ಉಪ್ಪಾಗ್ಬಿಡುತ್ತೆ. ನೋಡಿ, ಈ ಥರ ಸಾಂಬಾರು ಚೆನ್ನಾಗಿ ಕುದಿಬೇಕು. ನೋಡಿ, ಇವಾಗ ಚೆನ್ನಾಗಿ ಕುದ್ದಿದೆ ಈ ಥರ. ನೋಡಿ, ಇವಾಗ ಕಾಳು ಬೆಂದಿದೆ ಇಲ್ವ ಅಂತ ನೋಡ್ಕೊಳ್ಳಿಕ್ಕೆ ಒಂದು ಕಾಳು ತೊಗೊಂಡ್ಬಿಟ್ಟು ಒಂದು ಹಿಂಗೆ ಪ್ರೆಸ್ ಮಾಡಿ ನೋಡಿ. ನೋಡಿ, ಬೆಂದಿದೆ ಕಾಳೆಲ್ಲ. ಸಾಂಬಾರು ಚೆನ್ನಾಗಾಗಿದೆ. ನೋಡಿ, ಈ ಥರ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಸಿಯಾಗೂ ಮಾಡ್ಕೋಬೋದು, ಕಮ್ಮಿ ಸಮಯದಲ್ಲಿ ಮಾಡ್ಕೋಬೋದು. ಟೇಸ್ಟಿಯಾಗೂ ಇರುತ್ತೆ ಸಾಂಬಾರು. ಮುದ್ದೆಗಂತೂ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲಿ ದೋಸೆ ಮಾಡೋದಂತೂ ಇನ್ನೂ ಚೆನ್ನಾಗಿರುತ್ತೆ. ಸಾಂಬಾರಲ್ಲಿ ಊಟ ಮಾಡಲಿಕ್ಕೆ ತುಪ್ಪದಲ್ಲಿ ಊಟ ಮಾಡ್ದಂಗೆ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು. ನೋಡಿ, ಇವಾಗ ಬೆಂದಿದೆ ಇಲ್ವಾ ಅಂತ ನೋಡಲಿಕ್ಕೆ ಒಂದು ಕಾಳು ತೆಗೆದ್ಬಿಟ್ಟು ನೋಡಿದ್ರೆ ಸಾಕು. ಪ್ರೆಸ್ ಮಾಡಿ ನೋಡಿ, ಓಪನ್ ಆಗುತ್ತೆ. ಬೆಂದಿದೆ ಇದು ಸಾಕು. ಇವಾಗ ನಾನು ಸ್ಟವ್ನ ಆಫ್ ಮಾಡಿ ಇಡ್ತಾಯಿದ್ದೀನಿ. ಆಫ್ ಮಾಡಿ ಒಂದು 5 ನಿಮಿಷ ಹಾಗೆ ಮುಚ್ಚಿಡ್ತಾಯಿದ್ದೀನಿ. ಪ್ಲೇಟ್ ತಂದು ಮುಚ್ತಾಯಿದ್ದೀನಿ.
ಹಾಗೆ ನೋಡಿ ಇವಾಗ ಅನ್ನಕ್ಕೆ ಸಾಂಬಾರು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಟೇಸ್ಟ್ ಚೆನ್ನಾಗಿ ಬಂದಿರುತ್ತೆ, ತುಂಬ ಚೆನ್ನಾಗಿದೆ ಸಾಂಬಾರು ಸಹ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬಂದಿತ್ತು ಅಂದರೆ ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚು ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ನೋಡಿ ಕಲಿಸ್ಕೊಂಡು ಊಟ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ, ತುಪ್ಪದಲ್ಲಿ ತಿನ್ನಂಗಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.